Hi everyone, welcome to my classes academy. In this class, we learn about 2021 and 22 Morarji Desai question paper, English section 2. Okay, before that, who has not subscribed to my classes academy, yet please share and subscribe. ಎಲ್ಲರಿಗೂ ಕೂಡ ಮೈ ಕ್ಲಾಸಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು 2021 ಮತ್ತು 22ರ ಮೊರಾರ್ಜಿ ದೇಸಾಯಿ ಇಂಗ್ಲಿಷ್ ವಿಭಾಗವನ್ನ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇನ್ನೂ ಕೂಡ ಯಾರು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ವಿ ಥ್ರೋ ದ ಫಸ್ಟ್ ಕ್ವೆಶ್ಚನ್ ಇಂಗ್ಲಿಷ್. ಮೊದಲನೇ ಪ್ರಶ್ನೆ ಇಂಗ್ಲಿಷ್ ವಿಭಾಗದಲ್ಲಿ, ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ಓಕೆ, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಎ ಸ್ಪೋಕನ್, ಬಿ ಸ್ಪೋಕ್, ಸಿ ಸ್ಪೀಕ್ಸ್ ಅಂಡ್ ಡಿ ಸ್ಪೀಕ್. ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಬರ್ತೈತಿ? ಸೊ ಸರಿಯಾದಂತ ಆನ್ಸರ್ ಸ್ಪೀಕ್, ಆಪ್ಷನ್ ಡಿ. ಯಾವ್ದು ಬರ್ತೈತಿ? ಸ್ಪೀಕ್ ಬರ್ತೈತಿ. ಹಾಗಾದ್ರೆ ಸ್ಪೋಕನ್, ಸ್ಪೋಕ್, ಸ್ಪೀಕ್ಸ್ ಇದು ಏನು ನೋಡ್ತಾ ಹೋದಾಗ ನೆಕ್ಸ್ಟ್ ಮುಂದಿನ ತರಗತಿಯೊಳಗೆ, ಮುಂದಿನ ಎಕ್ಸಾಮ್ ಒಳಗೆ ನಿಮ್ಗೆ ಇದೇ ರೀತಿ ಪ್ರಶ್ನೆಗಳು ಬಂದಾಗ ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡ್ರಿ, ಸ್ಪೋಕನ್ ಅಂತಕ್ಕಂಥದ್ದು ನಾವು ಪಾಸ್ಟ್ ಪಾರ್ಟಿಸಿಪಲ್ ಒಳಗೆ ಏನ್ ಮಾಡ್ತೀವಿ? ಬಳಸ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಒಳಗೆ ನಾವು ಸ್ಪೋಕನ್ ಅಂತ ಬಳಸ್ತೀವಿ. ಓಕೆ, ಸ್ಪೋಕನ್ ಅನ್ನ ನಾವು ಕೇವಲ ಇದನ್ನ ಮಾತ್ರ ಬಳಸೋದಿಲ್ಲ, ಇದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಸೇರಿಸ್ಕೊಂಡು, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವಾಸ್, ವರ್, ಆರ್ ಈ ರೀತಿಯಾದಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ? ಸ್ಪೋಕನ್ ಅಂತಕ್ಕಂಥ ಶಬ್ದವನ್ನ ಏನ್ ಮಾಡ್ತೀವಿ? ಬಳಸ್ತೀವಿ. ಸೊ ಆನ್ಸರ್ ಇದು ಕೂಡ ಏನು ಆಗೋದಿಲ್ಲ. ಇನ್ನು ಸ್ಪೋಕ್ ಅಂತ ಬಂದಾಗ, ಸ್ಪೋಕ್ ಅಂತಕ್ಕಂಥದ್ದು ಇದು ಸ್ಪೀಕ್ ದ ಫಾಸ್ಟ್ ಫಾರ್ಮ್ ಆಗಿರುತ್ತೆ. ಫಾಸ್ಟ್ ಫಾರ್ಮ್ ಸ್ಪೀಕ್, ಇದರ ಫಾಸ್ಟ್ ಫಾರ್ಮ್ ಯಾವ್ದಾಗಿರ್ತೈತಿ ಹೇಳ್ರಿ? ಸ್ಪೋಕ್ ಆಗಿರ್ತೈತಿ. ಓಕೆ, ಹಾಗಾದ್ರೆ ಚಿಲ್ಡ್ರನ್ ಆಲ್ವೇಸ್ ಅಂದ್ರೆ ಯಾವಾಗ್ಲೂ ಕೂಡ ಅವ್ರು ಏನನ್ನ ಮಾಡ್ತಿರ್ತಾರಪ್ಪ ಅಂತಂದ್ರೆ ಟ್ರೂತ್ ಅನ್ನು ಹೇಳ್ತಿರ್ತಾರೆ. ಸೊ ಇಟ್ಸ್ ನಾಟ್ ಅ ಪಾಸ್ಟ್ ಸೆಂಟೆನ್ಸ್, ಇಟ್ ಈಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್. ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದೊಂದು ಏನಾಗಿರ್ತಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸಸ್. ಚಿಲ್ಡ್ರನ್ಸ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ ಸ್ಪೋಕನ್ ಅಂತಕ್ಕಂಥದ್ದು ನಾವು ಪಾಸ್ಟ್ ಪಾರ್ಟಿಸಿಪಲ್ ಒಳಗೆ ಏನ್ ಮಾಡ್ತೀವಿ? ಬಳಸ್ತೀವಿ. ಸೊ ಈ ಸ್ಪೋಕನ್ ಅಂತಕ್ಕಂಥದ್ದು ನಾವು ಕೇವಲ ಇದನ್ನು ಮಾತ್ರ ಬಳಸೋದಿಲ್ಲ. ಓಕೆ, ನಾವು ಏನ್ ಮಾಡ್ತೀವಪ್ಪ ಅಂತ ಇದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಅನ್ನು ಸೇರಿಸಿ ಏನ್ ಮಾಡ್ತೀವಿ? ಬಳಸ್ತೀವಿ. ಇನ್ನು ಸ್ಪೋಕ್ ಅಂತಕ್ಕಂಥದ್ದು ಫಾಸ್ಟ್ ಫಾರ್ಮ್ ಆಗಿರ್ತದೆ. ಇದು ಫಾಸ್ಟ್ ಫಾರ್ಮ್ ಬರೋದಿಲ್ಲ, ಯಾಕಂದ್ರೆ ಸೆಂಟೆನ್ಸ್ ಏನಾಗಿದೆ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದಾಗ ಸ್ಪೀಕ್ಸ್ ಅಂತಕ್ಕಂಥದ್ದು ಏನಾಗಿರ್ತದೆ ಅಂದ್ರೆ ಯಾವುದು ಸಿಂಗ್ಯುಲರ್ ಇರ್ತದಲ್ಲ, ಸಿಂಗ್ಯುಲರ್ ವರ್ಡ್, ಸಿಂಗ್ಯುಲರ್ ಇರ್ತಕ್ಕಂಥ ಸಂದರ್ಭದೊಳಗೆ ನಾವು ಸ್ಪೀಕ್ಸ್ ಅಂತಕ್ಕಂಥದನ್ನ ಏನ್ ಮಾಡಿಸ್ತೀವಿ? ಬಳಸ್ತೀವಿ. ಹಾಗಾದ್ರೆ ಇಲ್ಲಿ ಚಿಲ್ಡ್ರನ್ ಅಂತಕ್ಕಂಥದ್ದು ಏನಾಗಿದೆ? ಪ್ಲೂರಲ್ ಆಗಿದೆ. ಹಾಗಾದ್ರೆ ವಾಟ್ ಈಸ್ ದ ಸಿಂಗ್ಯುಲರ್ ಫಾರ್ಮ್ ಆಫ್ ಚಿಲ್ಡ್ರನ್? ಚೈಲ್ಡ್ ಅಂತಕ್ಕಂಥದ್ದು ಏನಾಗಿರ್ತೈತಿ ಹೇಳ್ರಿ? ಚಿಲ್ಡ್ರನ್ ಇದರ ಸಿಂಗ್ಯುಲರ್ ಫಾರ್ಮ್ ಆಗಿರ್ತೈತಿ. ಓಕೆ, ಸಿಂಗ್ಯುಲರ್ ಚೈಲ್ಡ್, ಪ್ಲೂರಲ್ ಏನಾಗಿರ್ತೈತಿ? ಚಿಲ್ಡ್ರನ್ ಆಗಿರ್ತೈತಿ. ಚಿಲ್ಡ್ರನ್. ಓಕೆ, ಹಾಗಾದ್ರೆ ನಾವು ಈ ಚೈಲ್ಡ್ ಅಂತಕ್ಕಂಥದನ್ನ ಇದ್ದಾಗ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ಸ್ಪೀಕ್ಸ್ ಅಂತಕ್ಕಂಥ ವರ್ಡ್ ಅನ್ನ ಏನ್ ಮಾಡ್ತೀವಿ ಹೇಳ್ರಿ? ಬಳಸ್ತೀವಿ. ಸ್ಪೀಕ್ಸ್ ಅಂತಕ್ಕಂಥದನ್ನ ಏನ್ ಮಾಡ್ತೀವಿ? ಬಳಸ್ತೀವಿ. ಹಾಗಾದ್ರೆ ಇದ್ರೊಳಗ ಚಿಲ್ಡ್ರನ್ ಅಂತ ಬಂದಿದೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಹೇಳ್ರಿ? ವರ್ಬ್ ಅನ್ನ ಯಾವ್ದನ್ನ ಬಳಸ್ತೀವಿ? ಸ್ಪೀಕ್ಸ್ ಅಂತಕ್ಕಂಥದನ್ನ ಏನ್ ಮಾಡ್ತಾ ಹೋಗ್ತೀವಿ? ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ದ ಚೈಲ್ಡ್ ಸ್ಪೀಕ್ಸ್ ದ ಟ್ರೂತ್. ಇಲ್ಲಿ ನೋಡ್ರಿ, ದ ಚೈಲ್ಡ್, ಜಸ್ಟ್ ಅ ಮಿನಿಟ್, the child speaks the truth. Okay, the child speaks the ಟ್ರೂತ್. ಚೈಲ್ಡ್ ಅಂತಕ್ಕಂಥದ್ದು ಏನ್ ಮಾಡಿದೆ? ಮಗು ಏನ್ ಮಾಡಿದೆ? ಸತ್ಯವನ್ನ ನುಡಿತಾ ಇದೆ. ಇಲ್ಲಿ ನೋಡ್ರಿ, ಚೈಲ್ಡ್ ಸಿಂಗ್ಯುಲರ್ ಫಾರ್ಮ್ ಇರೋದಕ್ಕೋಸ್ಕರ ಸ್ಪೀಕ್ಸ್ ಅಂತಕ್ಕಂಥದ್ದು ಏನಾಗಿದೆ? ಬಂದಿದೆ. ಹಾಗಾದ್ರೆ ಇದು ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್. ಹಾಗಾದಕ್ಕೋಸ್ಕರ ನಾವು ಅದನ್ನ ಏನನ್ನ ಬಳಕೆ ಮಾಡ್ತೀವಿ? ಸ್ಪೀಕ್ ಅಂತಕ್ಕಂಥದನ್ನ ಏನ್ ಮಾಡ್ತೀವಿ? ಬಳಸ್ತಾ ಹೋಗ್ತೀವಿ. ಓಕೆ, ಹಾಗಾದ್ರೆ ಸ್ಪೋಕನ್ ಅಂತಕ್ಕಂಥದ್ದು ನಾವು ಪಾಸ್ಟ್ ಪಾರ್ಟಿಸಿಪಲ್ ಒಳಗೆ ಬಳಸ್ತೀವಿ. ಸ್ಪೋಕ್ ಅಂತಕ್ಕಂಥದ್ದು ಈ ಸ್ಪೀಕ್ ಇದರ ಒಂದು ಫಾಸ್ಟ್ ಫಾರ್ಮ್ ಆಗಿದೆ. ಇನ್ನು ಸ್ಪೀಕ್ಸ್ ಅಂತಕ್ಕಂಥದ್ದು ಎಲ್ಲಿ ಸಿಂಗ್ಯುಲರ್ ಇರ್ತೈತಲ್ಲ ಅಲ್ಲಿ ಬಳಕೆ ಮಾಡ್ತೀವಿ. ಹಾಗಾದ್ರೆ ಚಿಲ್ಡ್ರನ್ ಇಲ್ಲಿ ಬಂದಾಗ ಸ್ಪೀಕ್ ಅಂತಕ್ಕಂಥದ್ದು ಏನಾಗಿರ್ತೈತಿ? ಬೇಸ್ ಫಾರ್ಮ್ ಆಗಿರ್ತದೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಯಾವಾಗ್ಲೂ ಕೂಡ ಏನನ್ನ ಬಳಕೆ ಮಾಡ್ತಾ ಹೋಗ್ತೀವಿ? ಬೇಸ್ ಫಾರ್ಮ್ ಅನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಸ್ಪೀಕ್ ಅಂತಕ್ಕಂಥದ್ದು ಏನಾಗಿದೆ? ಸರಿಯಾದಂತ ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ 22 ಕ್ವೆಶ್ಚನ್ ಅಂತ ಬಂದಾಗ,
ಕಿಟನ್ ಕ್ಯಾಟ್, ಕಿಟನ್ ಕ್ಯಾಟ್. ಫೋಲ್ ಇದನ್ನ ಏನ್ ಮಾಡ್ಬೇಕು ನೀವು ಸರಿಯಾದಂತ ಆನ್ಸರ್ ಅನ್ನ ಏನ್ ಮಾಡ್ಬೇಕು ಬರಿಬೇಕು. ಹಾಗಾದ್ರೆ ಕಿಟನ್ ಅಂತಕ್ಕಂಥದ್ದು ಈ ಒಂದು ಕ್ಯಾಟ್ ನ ಏನು ಕ್ಯಾಟ್ ಇದರ ಎಂಗ್ವನ್ ಏನಾಗಿರ್ತತಿ ಕಿಟನ್ ಆಗಿರ್ತತಿ. ಓಕೆ, ಕ್ಯಾಟ್ ಮರಿಗೆ ನಾವ್ ಏನಂತ ಕರಿತೀವಿ ಕಿಟನ್ ಅಂತ ಕರಿತೀವಿ. ಹಾಗಾದ್ರೆ ಫೌಲ್ ಅಂತಕ್ಕಂಥದ್ದು ಯಾವ್ದರ ಒಂದು ಎಂಗ್ವನ್ ಆಗಿರ್ತತಿ. ಸೊ ಹಾರ್ಸ್ ಎಂಗ್ವನ್ ಏನಾಗಿರ್ತದಪ್ಪ ಅಂತಂದ್ರೆ ಹಾರ್ಸ್, ಇದ್ರ ಎಂಗ್ವನ್ ಏನಾಗಿರ್ತತಿ ಅಂತಂದ್ರೆ ಫಾಲ್ ಆಗಿರ್ತದೆ. ಓಕೆ, ಹಾಗಾದ್ರೆ ಡಾಗದ ಒಂದು ಎಂಗ್ವನ್ ಅನ್ನ ನಾವ್ ಏನಂತ ಕರಿತೀವಿ ಪಪ್ಪಿ ಅಂತ ಕರಿತೀವಿ. ಏನಂತ ಕರಿತೀವಿ ಪಪ್ಪಿ ಅಂತ ಏನ್ ಮಾಡ್ತೀವಿ ಕರಿತೀವಿ. ಇನ್ನ ಟೈಗರ್ ಅಂತ ಬಂದಾಗ ಟೈಗರ್ ಎಂಗ್ವನ್ ಅನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಕಬ್ ಅಂತ ಕರಿತೀವಿ. ಏನಂತ ಕರಿತೀವಿ ಕಬ್ ಅಂತ ಕರಿತೀವಿ. ಇನ್ನ ಕೌ ಅಂತ ಬಂದಾಗ ಇದ್ರ ಎಂಗ್ವನ್ ಏನಾಗಿರ್ತತಿ ಕಾಲ್ಫ್ ಆಗಿರ್ತದೆ. ಓಕೆ, ಈ ರೀತಿ ಕೆಲವೊಂದು ಎಂಗ್ವನ್ಗಳನ್ನ ಇಲ್ಲಿ ಇರ್ತಕ್ಕಂಥವುಗಳನ್ನ ನೀವು ಏನ್ ಮಾಡ್ತಾ ಹೋಗ್ರಿ ನೋಟ್ಸ್ ಮಾಡ್ಕೊಳ್ತಾ ಹೋಗ್ರಿ. ಸ್ವಲ್ಪ ಒಂದೆರಡು ಸಲ ರಿಪೀಟ್ ಆಗಿ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಸರಿಯಾದಂತ ಆನ್ಸರ್ ಯಾವ್ದಂತ ಏನಾಗ್ತತಿ ನೆಕ್ಸ್ಟ್ ಎಕ್ಸಾಮ್ ಒಳಗ ಇವೇ ಏನಾದ್ರು ರಿಪೀಟ್ ಆಯ್ತು ಅಂತಂದ್ರೆ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಅಥವಾ ಇದರ ರಿಲೇಟೆಡ್ ಯಾವ್ದಾದ್ರು ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಒಳಗೆ ಬಂದಿದ್ರೆ ನಿಮ್ಮ ಪುಸ್ತಕದೊಳಗಿದ್ರೆ ಅವನು ಕೂಡ ಏನ್ ಮಾಡಿ ನೋಟ್ಸ್ ಮಾಡ್ಕೊಂಡು ಓದ್ತಾ ಹೋಗುದ್ರಿ. ಹಾಗಾದ್ರೆ ಕಿಟನ್ ಕ್ಯಾಟ್, ಫಾಲ್ ಹಾರ್ಸ್. ಹಾಗಾದ್ರೆ ಡಾಗ್ ಇದರ ಎಂಗ್ವನ್ ಪಪ್ಪಿ ಆಗಿರುತ್ತೆ, ಟೈಗರ್ ಎಂಗ್ವನ್ ಕಬ್ ಆಗಿರುತ್ತೆ, ಮತ್ತೆ ಕೌ ಎಂಗ್ವನ್ ಇದ್ರ ಏನಾಗಿರ್ತತಿ ಕಾಲ್ಫ್ ಆಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 22ನೇ ಪ್ರಶ್ನೆ ಏನೈತೆ ಅಂದ್ರೆ ನಾಗರಾಜ್ ಈಸ್ ಅ ಕ್ಲೆವರ್ ಬಾಯ್, ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಡಿಸ್ಕ್ರೈಬಿಂಗ್ ವರ್ಡ್ ಇದ್ರೊಳಗೆ ಡಿಸ್ಕ್ರೈಬಿಂಗ್ ಮೀನ್ಸ್ ಅಡ್ಜೆಕ್ಟಿವ್ ಅಂತ ಅರ್ಥ. ಸೊ ಡಿಸ್ಕ್ರೈಬಿಂಗ್, ಓಕೆ, ನಾವು ಇದನ್ನ ಡಿಸ್ಕ್ರೈಬಿಂಗ್ ನೌನ್ ಅಂತ ತಗೊಂಡಾಗ ಡಿಸ್ಕ್ರೈಬಿಂಗ್ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥ ವರ್ಡ್ಗೆ ನಾವ್ ಏನಂತ ಕರಿತೀವಿ ಹಾಗಿದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಡ್ಜೆಕ್ಟಿವ್. ಯಾವುದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತತ್ತಲ್ಲ ಹೊಗಳ್ತತ್ತಲ್ಲ ನಾವು ಅದಕ್ಕೆ ಏನಂತ ಕರಿತೀವಿ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾದ್ರೆ ನಾಗರಾಜ್ ಈಸ್ ಅ ಕ್ಲೆವರ್ ಬಾಯ್. ಅಂದ್ರೆ ನಾಗರಾಜ್ ಯಾವ ತರದ ಬಾಯ್ ಕ್ಲೆವರ್ ಬಾಯ್, ಅವನೊಬ್ಬ ಜಾಣ ಹುಡುಗ ಆಗಿದ್ದಾನೆ. ಹಾಗಾದ್ರೆ ಈ ನಾಗರಾಜ್ ಅಂತಕ್ಕಂಥ ವ್ಯಕ್ತಿಯನ್ನ ನೌನನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಯಾವ್ದಿಲ್ಲಿ ಕ್ಲೆವರ್. ಹಾಗಾದ್ರೆ ಕ್ಲೆವರ್ ಅಂತಕ್ಕಂಥದ್ದು ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತತಿ ಸರಿಯಾಗಿರ್ತದೆ. ಹಾಗಾದ್ರೆ ಬಾಯ್ ಅಂತಕ್ಕಂಥದ್ದು ಕಾಮನ್ ನೌನ್ ಆಗಿರುತ್ತೆ, ನಾಗರಾಜ್ ಅಂತಕ್ಕಂಥದ್ದು ಪ್ರಾಪರ್ ನೌನ್ ಆಗಿರ್ತದೆ. ಇನ್ನು ಸಿಟಿ ಅಂತಕ್ಕಂಥದ್ದು ಇಟ್ ಈಸ್ ಆಲ್ಸೋ ಕಾಮನ್ ನೌನ್. ಅಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ 24 ಕ್ವೆಶನ್. ಸಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್. ಹಾಗಾದ್ರೆ ಸಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್, ಅವಳು ಕಾರಿನಲ್ಲಿ ಬಂದ್ಲು ಅಥವಾ ಕಾರಿನ ಮೂಲಕ ಬಂದ್ಲು. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್ ಯಾವ್ದಾಗಿರ್ತದೆ ಅಂದ್ರೆ ಬಾಯ್ ಆಗಿರ್ತದೆ. ಓಕೆ, ಶಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್, ಅವಳು ಏನದು ಕಾರಿನ ಮೂಲಕ ಅಥವಾ ಕಾರಿನಿಂದ ಅವಳು ಏನ್ ಮಾಡಿದ್ಲಪ್ಪ ಅಂತಂದ್ರೆ ಸ್ಕೂಲಿಗೆ ಬಂದ್ಲು. ಹಾಗಾದ್ರೆ ನಾವ್ ಯಾವಾಗ್ಲೂ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೈ ಬಸ್, ಓಕೆ, ಬೈ ಕಾರ್ ಅಂಡ್ ಬೈ ಬೈಕ್. ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ನಾವ್ ಏನನ್ನ ಮಾಡ್ತೀವಿ ಬೈ ಅಂತಕ್ಕಂಥದನ್ನ ಏನ್ ಮಾಡ್ತಾ ಹೋಗ್ತೀವಿ ಬಳಕೆ ಮಾಡ್ತೀವಿ. ಎಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಬಂದಿರುತ್ತಲ್ಲ ಅಲ್ಲಿ ನಾವು ಇಸಿ ಕಮ್ಸ್ ಟು ಸ್ಕೂಲ್ ಅಂತಂದಾಗ ಅಲ್ಲಿ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಸೊ ಸಾರಿಗೆ ಆಗ್ತಾ ಇದೆ. ಸೊ ಸಾರಿಗೆ ಅಂತ ಬಂದಾಗ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ನಾವ್ ಏನನ್ನ ಬಳಕೆ ಮಾಡ್ತೀವಿ ಬೈ ಅಂತಕ್ಕಂಥದನ್ನ ಏನ್ ಮಾಡ್ತಾ ಹೋಗ್ತೀವಿ ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಬಂದಾಗ ಇಲ್ಲಿ ಓವರ್ ಅಂತ ಇದೆ. ಓವರ್ ಅಂತಂದ್ರೆ ಓಕೆ, ಓವರ್ ಅಂತಂದ್ರೆ ಇಲ್ಲಿ ನೋಡ್ರಿ ಮೀನ್ಸ್ ಅಬೋವ್, ಅಕ್ರಾಸ್. ಓಕೆ, ಓವರ್ ಅಂತಕ್ಕಂಥದನ್ನ ನಾವು ಅಬೋವ್ ಇದ್ದಾಗ, ಅಕ್ರಾಸ್ ಇದ್ದಾಗ ಅಥವಾ ನಾವೇನ್ ಮಾಡ್ತೀವಿ ಓವರ್ ಅಂತಕ್ಕಂಥದನ್ನ ಏನ್ ಮಾಡ್ತೀವಿ ಬಳಕೆ ಮಾಡ್ತೀವಿ. ಇನ್ನು ವಿತ್ ಅಂತಕ್ಕಂಥದ್ದು ಟುಗೆದರ್, ಓಕೆ, ಜೊತೆಯಾಗಿ ಟುಗೆದರ್ ಇದ್ದಾಗ ನಾವೇನ್ ಮಾಡ್ತೀವಿ ವಿತ್ ಅಂತಕ್ಕಂಥದನ್ನ ಏನ್ ಮಾಡ್ತಾ ಹೋಗ್ತೀವಿ ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಇನ್ನು ಟು ಅಂತಕ್ಕಂಥದನ್ನ ಡೈರೆಕ್ಷನ್ ಅಥವಾ ಪ್ಲೇಸ್ ಬಂದಾಗ, ಡೈರೆಕ್ಷನ್ ಅಥವಾ ಪ್ಲೇಸ್ ಇದ್ದಾಗ ನಾವು ಏನನ್ನ ಬಳಕೆ ಮಾಡ್ತೀವಿ ಟು ಅಂತಕ್ಕಂಥದನ್ನ ಏನ್ ಮಾಡ್ತಾ ಹೋಗ್ತೀವಿ ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಯಾವ್ದನ್ನ ಬಳಕೆ ಮಾಡ್ತೀವಿ ನಾವು ಯಾವ್ದನ್ನ ಬಳಕೆ ಮಾಡ್ತೀವಿ ಬೈ ಅಂತಕ್ಕಂಥದನ್ನ ಬಳಕೆ ಮಾಡ್ತೀವಿ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ 25 ಕ್ವೆಶನ್. ತುಂಬಾ ಈಸ್ ಇನ್, ನಿಮ್ಗೆಲ್ಲರಿಗೂ ಇದು ಏನು ನೇರವಾದಂತ ಪ್ರಶ್ನೆ, ಡೈರೆಕ್ಟ್ ಕ್ವೆಶನ್. ತುಂಬಾ ಈಸ್ ಇನ್, ತುಂಬಾ ಅಂತಕ್ಕಂಥ ಪ್ರದೇಶ ಎಲ್ಲಿದೆ? ಓಕೆ, ಕೇರಳ. ತುಂಬಾ ಈಸ್ ಕೇರಳ. ತುಂಬಾ ಉಡಾವಣಾ ಕೇಂದ್ರ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಕೇರಳದ ತಿರುವನಂತಪುರದೊಳಗೆ ಬರ್ತದೆ. ಹಾಗಾದ್ರೆ ಯಾವ ರಾಜ್ಯದಲ್ಲಿ ಬರ್ತದೆ? ಕೇರಳ ರಾಜ್ಯದೊಳಗೆ ತುಂಬಾ ಅಂತಕ್ಕಂಥ ಪ್ರದೇಶ ಏನಾಗ್ತತಿ ಬರ್ತತಿ. ಇನ್ನು ನೆಕ್ಸ್ಟ್ 26ನೇ ಪ್ರಶ್ನೆ.
ದ ರೈಮಿಂಗ್ ವರ್ಡ್ ಈಸ್ ಸಿ. ರೈಮಿಂಗ್ ವರ್ಡ್ ಈಸ್ ಸಿ. ಸಿ ಅಂತಕ್ಕಂಥದ್ದು ಇದರ ರೈಮಿಂಗ್ ವರ್ಡ್ ಏನಾಗಿರ್ತೈತಿ? ಸಿ ಫ್ಲೈ, ಸಿ ಡೆನ್, ಫ್ಲೈ. ಹಾಗಾದ್ರೆ ಸಿ. ಸಿ ಅಂತಂದ್ರೆ ಸಮುದ್ರ, ಸಿ ಅಂತಂದ್ರೆ ನೋಡು. ಸಿ ಇದರ ರೈಮಿಂಗ್ ವರ್ಡ್ ಏನಾಗಿರ್ತೈತಿ? ಆಪ್ಷನ್ ಬಿ ಸಿ ಆಗಿರ್ತೈತಿ. ಇದರ ರೈಮಿಂಗ್ ವರ್ಡ್ ಏನಾಗಿರ್ತೈತಿ? ಆಪ್ಷನ್ ಬಿ ಸಿ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಅನದರ್ ಕ್ವಶನ್ 27 ಕ್ವಶನ್. ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮ್ ಅಂತ ಬಂದಾಗ ಈಸ್ ನಾಟ್, ಇದರ ಒಂದು ಶಾರ್ಟ್ ಫಾರ್ಮ್ ಏನಾಗೈತಿ? ಈಸಂಟ್ ಆಗೈತಿ. ವಿ ಆರ್ ಶಾರ್ಟ್ ಫಾರ್ಮ್, ವಿ ವಿಲ್ ಶಾರ್ಟ್ ಫಾರ್ಮ್, ಹೂ ಈಸ್ ಶಾರ್ಟ್ ಫಾರ್ಮ್. ಇಲ್ಲಿ ಶಾರ್ಟ್ ಫಾರ್ಮ್ಗಳನ್ನ, ಕಾಂಟ್ಯಾಕ್ಟ್ ಫಾರ್ಮ್ಗಳನ್ನ ಏನ್ ಮಾಡಿದಾರೆ? ಕೊಟ್ಟಿದ್ದಾರೆ. ನೀವು ಇದನ್ನ ಏನ್ ಮಾಡ್ರಿ ಅಂದ್ರೆ ಇದ್ರಲ್ಲಿ ಸರಿಯಾಗಿರ್ತಕ್ಕಂಥದನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ? ಗುರ್ತು ಮಾಡ್ಬೇಕಾಗ್ತದೆ. ಹಾಗಾದ್ರೆ ಈಸ್ ನಾಟ್ ಇದ್ರ ಶಾರ್ಟ್ ಫಾರ್ಮ್ ಏನಾಗಿರ್ತೈತಿ? ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತೈತಿ? ಸರಿಯಾಗಿರ್ತೈತಿ. ಹಾಗಾದ್ರೆ ವಿ ಆರ್ ಅಂತ ಬಂದಾಗ ಇದ್ರ ಶಾರ್ಟ್ ಫಾರ್ಮ್ ಏನಾಗ್ತೈತಿ? ನೋಡ್ರಿ, ವಿ ಆರ್ ಆಗತ್ತ. ಇನ್ನ ವಿ ವಿಲ್ ಅಂತ ಬಂದಾಗ ವಿ ವಿಲ್. ಓಕೆ. ಅಂಡ್ ನೆಕ್ಸ್ಟ್ ಹೂ ಈಸ್ ಅಂತ ಬಂದಾಗ ಹೂಸ್. ಇವುಗಳನ್ನ ನಾವೇನಂತ ಕರಿತೀವಿ? ಶಾರ್ಟ್ ಫಾರ್ಮ್ಗಳು ಅಂತ ಕರಿತೀವಿ. ನೀವೊಂದ್ ಕಡೆ ಇದನ್ನ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಡೋಂಟ್, ಹೌದಾ? ಡೋಂಟ್ ಇದ್ದದನ್ನ ನಾವೇನಂತ ಡೋಂಟ್, ಆಮೇಲೆ ಡು ನಾಟ್ ಇದ್ದದನ್ನ ನಾವೇನಂತ ಕರಿತೀವಿ? ಡೂ ಅಂತ ಕರಿತೀವಿ, ಡಿಡಂಟ್ ಅಂತ ಕರಿತೀವಿ, ಆರೆಂಟ್ ಅಂತ ಕರಿತೀವಿ. ಸೊ ಹೌದಾ, ಅವೆಲ್ಲಗಳನ್ನ ಶಾರ್ಟ್ ಫಾರ್ಮ್ಗಳನ್ನ ಒಂದ್ ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತ ಈ ರೀತಿ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ಈಸಿಯಾಗಿ ಏನ್ ಮಾಡ್ಬೋದು? ನೀವು ಫೈಂಡ್ ಔಟ್ ಮಾಡ್ಬೋದು. ಯಾಕಂದ್ರೆ ಇವೆಲ್ಲ ಪದೇ 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 ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ಇದೇ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಏನ್ ಮಾಡಿರ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಪದೇ ಪದೇ ಕೇಳಿರ್ತಾರೆ. ಸೊ ಅದಕ್ಕೋಸ್ಕರ ಒಂದ್ ಕಡೆ ನೀವು ಕರೆಕ್ಟ್ ಆಗಿ ಇವುಗಳನ್ನ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಈಸಿಯಾಗಿ ಏನ್ ಮಾಡ್ಬೋದು? ಫೈಂಡ್ ಔಟ್ ಮಾಡ್ಬೋದು. ಓಕೆ. ರಮಣ ಮಹರ್ಷಿ, ಇದು ನಿಮ್ಮ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ನಿಮ್ಮ ಲೆಸನ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಹಾಗಾದ್ರೆ ರಮಣ ಮಹರ್ಷಿಗಳು ಏನಾಗಿದ್ರು? ವಾಸ್ ಆನ್ ಇಂಜಿನಿಯರ್, ಲವ್ಡ್ ಎನಿಮಲ್ ಅಂಡ್ ಬರ್ಡ್ಸ್, ಲಿವ್ಡ್ ಇನ್ ಸಿಟಿ, ವಾಸ್ ಅ ಡಾಕ್ಟರ್. ಸೊ ವಾಸ್ ಅ ಡಾಕ್ಟರ್, ವಾಸ್ ಅ ಡಾಕ್ಟರ್. ಓಕೆ. ಹಾಗಾದ್ರೆ ರಮಣ ಮಹರ್ಷಿ ಏನಾಗಿದ್ರು ಅವರು? ರಮಣ ಮಹರ್ಷಿ, he was not an engineer, he was not a doctor, and he was not lived in a city. He was loved animals and birds. ಅವ್ರು ಏನ್ ಮಾಡ್ತಾ ಇದ್ರು? ಅನಿಮಲ್ಸ್ ಅನ್ನ ಮತ್ತೆ ಬರ್ಡ್ಸ್ ಅನ್ನ ಪ್ರೀತಿಸ್ತಾ ಇದ್ರು. ಸೊ ಹಾಗಿದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ ದೆನ್ 29 ಕ್ವೆಶನ್. ಓಕೆ. ಫೆಮಿನೈನ್ ಜೆಂಡರ್ ಆಫ್ ಮೆನ್. ಮೆನ್ ಇದ್ರೆ ಫೆಮಿನೈನ್ ಜೆಂಡರ್ ಏನಾಗೈತಿ? ಮೆನ್ ಅಂತಕ್ಕಂಥದ್ದು ಏನಾಗಿರ್ತೈತಿ? ಮಸ್ಕ್ಲೈನ್ ಜೆಂಡರ್ ಆಗಿರ್ತೈತಿ. ಅಂಡ್ ಇಟ್ ಈಸ್ ಆಲ್ಸೋ ಪ್ಲೂರಲ್ ನೌನ್. ಇದೇನಾಗಿರ್ತೈತಿ? ಪ್ಲೂರಲ್ ನೌನ್ ಆಗಿರ್ತೈತಿ. ಓಕೆ. ಹಾಗಾದ್ರೆ ಇದ್ರ ಸಿಂಗ್ಯುಲರ್ ನೌನ್ ಏನಾಗ್ತತಿ? ಮ್ಯಾನ್ ಆಗ್ತತಿ. ಏನಾಗ್ತತಿ ಹೇಳಿ? ಮ್ಯಾನ್ ಆಗ್ತದೆ. ಹಾಗಾದ್ರೆ ಇದ್ರ ಫೆಮಿನೈನ್ ಜೆಂಡರ್ ಏನಾಗ್ತತಿ? ಫೆಮಿನೈನ್ ಜೆಂಡರ್ ಮ್ಯಾನ್. ನಾವಿಲ್ಲಿ ಫಿಮೇಲ್ ಅಂತ ಇದೆ, ಲೇಡಿ ಅಂತ ಇದೆ, ಗರ್ಲ್ ಅಂತ ಇದೆ, ಮತ್ತೆ ವುಮೆನ್ ಅಂತ ಇದೆ. ಸೊ ನಾಲ್ಕು ಕೂಡ ಏನಾಗಿದಾವಪ್ಪ ಅಂತಂದ್ರೆ ಫೆಮಿನೈನ್ ಜೆಂಡರ್ಗಳೇ ಆಗಿದಾವೆ. ಹಾಗಾದ್ರೆ ಇದ್ರೊಳಗೆ ಮೆನ್ಗೆ ಸೂಟೇಬಲ್ ಆಗ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೆನ್, ವುಮೆನ್. ಓಕೆ. ನಾವು ಫಿಮೇಲ್ ಅಂದ ತಕ್ಷಣ ನಮ್ಗೆ ಮನಸ್ಸೊಳಗೆ ಬಂದ್ಬಿಡ್ತದೆ. ಫಸ್ಟ್ ಆಪ್ಷನ್ ಇದೇ ಇರ್ತೈತಿ. ಓಕೆ, ಫಿಮೇಲ್. ಅಲ್ಲಿ ಮೆನ್ ಅಂತಂದ್ರೆ ಏನು ಪುರುಷ ಅಂತ, ಪುರುಷರು ಅಂತ ಬರ್ತದೆ. ಓಕೆ, ಮಹಿಳೆ. ಓಕೆ, ಫಿಮೇಲ್ ಅಂತ ಹೇಳಿ ನಾವೇನ್ ಮಾಡ್ಬಿಡ್ತೀವಿ? ಹಾಕ್ಬಿಡ್ತೀವಿ. ಸೊ ಇಟ್ ಈಸ್ ನಾಟ್ ರೈಟ್. ಓಕೆ. ಮೆನ್ ಇದರ ಒಂದು ಫೆಮಿನೈನ್ ಜೆಂಡರ್ ಏನಾಗ್ತದಪ್ಪ ಅಂದ್ರೆ ವುಮೆನ್ ಆಗ್ತದೆ. ಏನಾಗ್ತದೆ ಹೇಳ್ರಿ? ವುಮೆನ್ ಆಗ್ತದೆ. ಹಾಗಾದ್ರೆ ಮೇಲ್ ಬಂದಾಗ ಫಿಮೇಲ್ ಆಗ್ತತಿ, ಗರ್ಲ್ ಇದ್ರೆ ಬಾಯ್ ಆಗ್ತತಿ, ಇನ್ನ ಲೇಡಿ ಇದ್ರೆ ಜೆಂಟಲ್ ಮ್ಯಾನ್ ಆಗ್ತತಿ. ಓಕೆ. ಇದರ ಒಂದು ಮಸ್ಕ್ಲೈನ್ ಜೆಂಡರ್ ಏನಾಗಿರ್ತದಪ್ಪ ಅಂದ್ರೆ ಮೇಲ್, ಫಿಮೇಲ್, ಲೇಡಿ, ಜೆಂಟಲ್ ಮ್ಯಾನ್, ಗರ್ಲ್, ಬಾಯ್, ಅಂಡ್ ವುಮೆನ್, ಅಂಡ್ ಆಲ್ಸೋ ಮೆನ್. Okay, then other question. 30 question. Dash is your class teacher. Okay, dash is your class teacher. ಹಾಗಾದ್ರೆ ಇಲ್ಲಿ ವಾಟ್ ಅಂತಕ್ಕಂಥದ್ದು ಏನಾಗಿರ್ತೈತಿ? ವಾಟ್ ಅಂದ್ರೆ ಏನು, ವೆನ್ ಯಾವಾಗ, ಓಕೆ, ವೈ ಯಾಕೆ, ಈ ರೀತಿಯಾಗಿರ್ತಕ್ಕಂಥ ಅರ್ಥಗಳನ್ನ ಇಲ್ಲಿರ್ತಕ್ಕಂಥ ಕೊಟ್ಟಿರ್ತಾರೆ. ಹಾಗಾದ್ರೆ ಹೂ ಅಂತಂದ್ರೆ ಏನಾಗ್ತತಿ? ಯಾರು ಅಂತಕ್ಕಂಥ ಮೀನಿಂಗ್ ಅನ್ನ ಏನ್ ಮಾಡ್ತತಿ? ಕೊಡ್ತತಿ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನ್ ಕೇಳಿದಾರೆ ಅಲ್ಲಿ? ಡ್ಯಾಶ್ ಈಸ್ ಯುವರ್ ಟೀಚರ್, ಡ್ಯಾಶ್ ಈಸ್ ಯುವರ್ ಕ್ಲಾಸ್ ಟೀಚರ್. ಹಾಗಾದ್ರೆ ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹಾಗಾದ್ರೆ ಯಾರು ಅಂತಕ್ಕಂಥದ್ದು ಏನಾಗಿರ್ತತಿ? ಹೂ. ಹೂ ಅಂತಕ್ಕಂಥದ್ದು ಏನಾಗಿರ್ತತಿ ಅಂತಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಓಕೆ, ಹೂ ಈಸ್ ಯುವರ್ ಕ್ಲಾಸ್ ಟೀಚರ್. ಅಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ ನೋಡಿ. ಲೆಟ್ ಅಸ್ ಡ್ಯಾಶ್ ಟುಮಾರೋ. ಲೆಟ್ ಅಸ್ ಅಥವಾ ಲೆಟ್ಸ್ ಇದನ್ನ ಓಕೆ, ನಾವು ಇದನ್ನ ಏನ್ ಮಾಡ್ತೀವಿ? ಕಾಂಟೆಕ್ಸ್ಟ್ ಫಾರ್ಮ್ ಒಳಗೆ, ಶಾರ್ಟ್ ಫಾರ್ಮ್ ಒಳಗೆ ನಾವು ಲೆಟ್ ಇದನ್ನ ಏನಂತ ಕರಿತೀವಿ? ಲೆಟ್ಸ್ ಅಂತಾನು ಕೂಡ ಏನ್ ಮಾಡ್ತೀವಿ? ಬರಿತೀವಿ. ಹಾಗಾದ್ರೆ ಲೆಟ್ಸ್ ಡ್ಯಾಶ್ ಟುಮಾರೋ. ಹಾಗಾದ್ರೆ ಇಲ್ಲಿ ಆಪ್ಷನ್ ಕೊಟ್ಟಾಗ A1 ಮೀಟ್, B ಮೀಟ್, ಅಂಡ್ C ಮೆಟ್, ಅಂಡ್ D
ಮ್ಯೂಟ್. ಓಕೆ, ಮೀಟ್ ಅಂತಂದ್ರೆ ಸೊ ಬೇಸ್ ಫಾರ್ಮ್ ಏನಾಗಿರ್ತತಿ ಅಂತಂದ್ರೆ ಮೀಟ್ ಅಂತಕ್ಕಂಥದ್ದು ಬೇಸ್ ಫಾರ್ಮ್ ಒಳಗೆ ಮೀಟ್. ಓಕೆ, ಭೇಟಿ ಆಗೋಣ ಅಂತ. ಆಮೇಲೆ ಮೀಟ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ನೌನ್. ಇದೇನಾಗಿರ್ತತಿ ಮೀಟ್ ಅಂತಕ್ಕಂಥದ್ದು ನೌನ್ ಆಗಿರ್ತದೆ. ಇನ್ನು ಮೆಟ್ ಅಂತಕ್ಕಂಥದ್ದು ಮೆಟ್ ಅಂತಕ್ಕಂಥದ್ದು ಏನಾಗಿರ್ತತಿ ಅಂತಂದ್ರೆ ಫಾಸ್ಟ್ ಫಾರ್ಮ್ ಒಳಗೆ ನಾವು ಮೆಟ್ ಅಂತಕ್ಕಂಥದನ್ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಹಾಗಾದ್ರೆ ಮ್ಯೂಟ್ ಅಂತಂದ್ರೆ ಸೈಲೆನ್ಸ್ ಅಂತ ಅರ್ಥ. ಹೌದಾ, ಮೆಟ್ ಅಂತಂದ್ರೆ ಏನಂತ ಅರ್ಥ, ಸೈಲೆನ್ಸ್ ಅಂತ ಅರ್ಥ. ಹಾಗಾದ್ರೆ ಲೆಟ್ಸ್ ಮೀಟ್ ಟುಮಾರೋ. ಹಾಗಾದ್ರೆ ನಾಳೆ ನಾವು ಏನಾಗೋಣ, ಭೇಟಿ ಆಗೋಣ. ನಾವು ಅದನ್ನ ಏನಂತ ಕರಿತೀವಿ, ಲೆಟ್ಸ್ ಮೀಟ್ ಟುಮಾರೋ. ಮೀಟ್ ಅಂತಕ್ಕಂಥದ್ದು ಬೇಸ್ ಫಾರ್ಮ್ ಮೀಟ್ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಅಂಡ್ ನೆಕ್ಸ್ಟ್ 32 ಕ್ವೆಶನ್. ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಓಕೆ, ಇದು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನಪ್ಪಾ ಅಂದ್ರೆ ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್, ಅಂದ್ರೆ ಮಾತಿಗಿಂತ ಕೃತಿ ಮುಖ್ಯ. ನೋಡ್ರಿ, ಫಸ್ಟ್ ಆಪ್ಷನ್ ಏನಿದೆ ಅಂತಂದ್ರೆ ವರ್ಡ್ ಈಸ್ ಬೆಟರ್ ದೆನ್ ಆಕ್ಷನ್. ವರ್ಡ್ ಅಂತಕ್ಕಂಥದ್ದು ಆಕ್ಷನ್ಗಿಂತನೂ ಬೆಟರ್ ಆಗಿರ್ತದೆ. ನೋ, ಆಕ್ಷನ್ ಈಸ್ ಬೆಟರ್ ದೆನ್ ವರ್ಡ್. ಅಂಡ್ ಸೆಕೆಂಡ್ ಆಪ್ಷನ್ ಆಕ್ಷನ್ ಕ್ಯಾನ್ ಸ್ಪೀಕ್ ವರ್ಡ್ಸ್. ಆಕ್ಷನ್ ಅಂತಕ್ಕಂಥದ್ದು ಏನನ್ನ ಹೇಳೋದಕ್ಕೆ ಸಾಧ್ಯ ಆಗ್ತದೆ, ವರ್ಡ್ ಅನ್ನ ಹೇಳೋದಕ್ಕೆ ಸಾಧ್ಯ ಆಗ್ತತಿ. ಓಕೆ, ಇನ್ನು ಇದಕ್ಕೆ ನೆಕ್ಸ್ಟ್ ಇನ್ನಷ್ಟು ಸಿಮಿಲರ್ ಆಗಿರ್ತಕ್ಕಂಥ ಆನ್ಸರ್ನ ನಾವು ನೋಡಿದಾಗ ಸಿ ಕ್ವಶನ್, ಒನ್ ಶುಡ್ ಇಂಪ್ಲಿಮೆಂಟ್ ಹಿಸ್ ಆಕ್ಷನ್ ರಾದರ್ ದೆನ್ ಕೀಪ್ ಟೇಕಿಂಗ್ ಅಬೌಟ್ ದೆಮ್. ನೋಡ್ರಿ, ಒಂದು ಸಲ ಒಬ್ಬ ವ್ಯಕ್ತಿ ತನ್ನ ಕ್ರಿಯೆಗಳ ಬಗ್ಗೆ ಮಾತನಾಡತಕ್ಕಂಥ ಬದಲು ಅವುಗಳನ್ನ ಅವ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾರ್ಯಗತಗೊಳಿಸ್ಬೇಕು. ಒನ್ ಶುಡ್ ಇಂಪ್ಲಿಮೆಂಟ್ ಹಿಸ್ ಆಕ್ಷನ್ ರಾದರ್ ದೆನ್ ಕೀಪ್ ಟಾಕಿಂಗ್ ಅಬೌಟ್ ದೆಮ್. ತಾನು ತನ್ನ ಏನು ಕಾರ್ಯಗಳ ಬಗ್ಗೆ ಮಾತನಾಡುವ ಬದಲು ಅವ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವುಗಳನ್ನ ಕಾರ್ಯಗತಗೊಳಿಸಬೇಕು ಅಂತಕ್ಕಂಥದ್ದು. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನ ಆಕ್ಷನ್ ಈಸ್ ಬೆಟರ್ ಸ್ಪೀಕರ್ ದೆನ್ ವರ್ಡ್, ಇದು ಕೂಡ ಏನ ಆನ್ಸರ್ ಆಗಲ್ಲ. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತತಿ, ಮುಖ್ಯ ಆಗಿರುತ್ತೆ. ಹಾಗಾದ್ರೆ ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ ಅಂತಂತ ಬಂದಾಗ ಒಬ್ಬ ವ್ಯಕ್ತಿ ತನ್ನ ಒಂದು ಮಾತಿನ ಬದಲಾಗಿ ಅವ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತನ್ನ ಕಾರ್ಯವನ್ನ ಏನ್ ಮಾಡ್ಬೇಕು, ಕಾರ್ಯಗತಗೊಳಿಸ್ಬೇಕು. ಅಂದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ಅಂದ್ರೆ ತನ್ನ ಮಾತಿನ ಮೂಲಕ ತನ್ನ ಕಾರ್ಯವನ್ನ ಹೇಳೋದ್ರ ಬದಲಾಗಿ ತನ್ನ ಕಾರ್ಯದ ಮೂಲಕನ ಅದನ್ನ ವ್ಯಕ್ತಪಡಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಏನಾಗಿರ್ತತಿ, ಸರಿಯಾದಂತ ಆನ್ಸರ್ ಆಗಿರ್ತದೆ. ಇನ್ನು 33 ಕ್ವಶನ್ ಅಂತ ಬಂದಾಗ ದಿಸ್ ಈಸ್ ಅಡ್ವೆಂಚರೀಸ್ ಸ್ಟೋರಿ. ಓಕೆ, ನಮ್ಗೆಲ್ಲರಿಗೂ ಗೊತ್ತೈತಿ ಆರ್ಟಿಕಲ್ ಅಂತ ಬಂದಾಗ ಆನ್ ಅಂತ ಪ್ರಿಪೋಸಿಷನ್ ಮಾತ್ರ ಇಲ್ಲಿ ಬರೋದಿಲ್ಲ. ಓಕೆ, ಎ ದ ಆನ್ ಅಂತ ಬಂದಾಗ ದಿಸ್ ಈಸ್ ಆನ್ ಅಡ್ವೆಂಚರ್ ಸ್ಟೋರಿ. ಯಾಕಂದ್ರೆ ಎ ಅಂತಕ್ಕಂಥದ್ದು ಏನಾಗಿರ್ತದೆ, ಓವೆಲ್ ಆಗಿರ್ತದೆ. ನಾವು ಓವೆಲ್ ಹಿಂದ್ಗಡೆ ಯಾವಾಗಲೂ ಏನನ್ನ ಬಳಕೆ ಮಾಡ್ತೀವಿ, ಆನ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾ ಹೋಗ್ತೀವಿ, ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಆನ್ ಅಡ್ವೆಂಚರ್ ಸ್ಟೋರಿ. ಒಂದ್ ವೇಳೆ ಇಲ್ಲಿ ಕಾನ್ಸನೆಂಟ್ ಬಂದಿದ್ರೆ ನಾವು ಏನನ್ನ ಬಳಕೆ ಮಾಡ್ತಿದ್ವಿ, ಎ ಅಂತಕ್ಕಂಥದನ್ನ. ದಿಸ್ ಈಸ್ ಅ okay, this is a and strong story and this is a ಬ್ಯೂಟಿಫುಲ್ ರೋಸ್. ಓಕೆ, ಈ ರೀತಿಯಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ, ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಬಂದಿರೋದ್ರಿಂದ, ಸೊ ಫಸ್ಟ್ ಲೆಟರ್ ಎ ಬಂದಿರೋದ್ರಿಂದ ಇಟ್ ಈಸ್ ಓವೆಲ್. ಸೊ ಆ ಕಾರಣಕ್ಕೋಸ್ಕರ ನಾವು ಏನನ್ನ ಬಳಕೆ ಮಾಡ್ತೀವಿ, ಆನ್ ಅಂತಕ್ಕಂಥದನ್ನ ಬಳಕೆ ಮಾಡ್ತಾ ಹೋಗ್ತಾ ಇದೀವಿ. ಇನ್ನು ದ ಅಂತಕ್ಕಂಥದ್ದು ಏನಾಗಿರ್ತದೆ, ಡೆಫಿನೆಟ್ ಆರ್ಟಿಕಲ್ ಆಗಿರ್ತದೆ. ನಾವು ಯಾವುದೇ ಒಂದು ವಸ್ತುವನ್ನು ನೋಡಿ ವಾಪಸ್ ಅದನ್ನ ರಿಪೀಟ್ ಮತ್ತೊಂದ್ಸಲ ಅದನ್ನ ಡೆಫಿನೆಟ್ ಆಗಿ ಇದೆ ಅಂತ ಹೇಳ್ತಕ್ಕಂಥ ಸಂದರ್ಭದೊಳಗೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ದ ಅಂತಕ್ಕಂಥದನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಆನ್ಸರ್ ಯಾವ್ದು ಬರ್ತೈತಿ ಅಂತಂದ್ರೆ ಆನ್ ಅಂತಕ್ಕಂಥದ್ದು. ಆಪ್ಷನ್ ಡಿ ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ 34 ಕ್ವಶನ್ ಅಂತ ಬಂದಾಗ 34 ಕ್ವಶನ್, ದ ಬ್ರೇವರಿ ಅವಾರ್ಡ್ ಆರ್ ಅನೌನ್ಸ್ಡ್ ಆನ್. ಈ ಬ್ರೇವರಿ ಅವಾರ್ಡ್ ಅನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ನೋಡ್ರಿ, 1 ಮಾರ್ಚ್, 5 ಸೆಪ್ಟೆಂಬರ್, 14 ನವೆಂಬರ್, 2 ಅಕ್ಟೋಬರ್ ಅಂತ ಬಂದಾಗ ಫಸ್ಟ್ ಯಾವುದು 14 ನವೆಂಬರ್. 14 ನವೆಂಬರ್ ಯಾವುದು ಅಂತಂದ್ರೆ ಮಕ್ಕಳ ದಿನಾಚರಣೆ, ಚಿಲ್ಡ್ರನ್ಸ್ ಡೇ ದಿನ ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ರೇವರಿ ಅವಾರ್ಡ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಇದನ್ನ ಅನೌನ್ಸ್ ಮಾಡೋದು ಯಾವಾಗ, 14 ನವೆಂಬರ್. ಓಕೆ, ಹಾಗಾದ್ರೆ ಪ್ರಶಸ್ತಿ ಪ್ರದಾನವನ್ನ ಮಾಡೋದು ಯಾವಾಗಪ್ಪ ಅಂತಂದ್ರೆ ಜನವರಿ 26 ರಿಪಬ್ಲಿಕ್ ಡೇ ದಿನ ಅವಾರ್ಡನ್ನ ಏನ್ ಮಾಡ್ತಾರೆ, ನೀಡ್ತಾರೆ. ಅನೌನ್ಸ್ ಮಾಡೋದು 14 ನವೆಂಬರ್, ಅವಾರ್ಡ್ ಅನ್ನ ನೀಡೋದು ಜನವರಿ 26. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ 35 ಕ್ವೆಶನ್. ಪೈಥಿಯಾಸ್ ಅಂಡ್ ಡೆಮಾನ್ ಕೆಪ್ಟ್ ದೇರ್. ಇದು ಆಲ್ರೆಡಿ ನಿಮ್ಮ ಲೆಸನ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆನೇ, ಸೊ ಅದಕ್ಕೋಸ್ಕರ ನೇರವಾದಂತ ಉತ್ತರವನ್ನ ಹೇಳ್ಬೋದು ಇಲ್ಲಿ. ಪೈಥಿಯಾಸ್ ಅಂಡ್ ಡೆಮಾನ್ ಕೆಪ್ಟ್ ದೇರ್ ಪ್ರಾಮಿಸ್. ಅವರಿಬ್ರು ಕೂಡ ತಮ್ಮ ಪ್ರಾಮಿಸ್ ಅನ್ನ ಏನ್ ಮಾಡ್ಕೊಂಡ್ರು, ಉಳಿಸ್ಕೊಂಡ್ರು. ನೀವು ಏನಾದ್ರು ಲೆಸನ್ ಅನ್ನ ಕರೆಕ್ಟ್ ಆಗಿ ಕೇಳಿದ್ರಿ ಅಂದ್ರೆ ಈಸಿಯಾಗಿ ಇದಕ್ಕೆ ಏನ್ ಮಾಡ್ತೀರಿ, ಆನ್ಸರ್ ಮಾಡ್ತೀರಿ. ಓಕೆ, ಪೈಥಿಯಾಸ್ ಅಂಡ್ ಡೆಮಾನ್ ಕೆಪ್ಟ್ ದೇರ್ ಪ್ರಾಮಿಸ್. 36 ಕ್ವೆಶನ್. ಓಕೆ,
ಓಕೆ, ಇಟ್ ಈಸ್ ದ. ಓಕೆ, ದ ಫಸ್ಟ್ ನೇಮ್ ಆಫ್ ವಿವೇಕಾನಂದ. ವಿವೇಕಾನಂದರವರ ಮೊದಲ ಹೆಸರು ಏನಾಗಿತ್ತು? ನರೇಂದ್ರ. ನಮ್ಗೆಲ್ರಿಗೂ ಕೂಡ ಗೊತ್ತೈತೆ. ಓಕೆ, ವಿವೇಕಾನಂದರವರ ಮೊದಲ ಹೆಸರು ನರೇಂದ್ರ. 37 ಕ್ವೆಶನ್. It is not a textbook but a notebook. It is not a textbook but a notebook. ಹಾಗಾದ್ರೆ ಇಲ್ಲಿ ನೋಡ್ರಿ, ಬಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತ ಆನ್ಸರ್ ಯಾವ್ದು ಬರ್ತೈತಿ? ಬಟ್. ಇಟ್ ಈಸ್ ನಾಟ್ ಅ ಟೆಕ್ಸ್ಟ್ ಬುಕ್. ಬಟ್ ಅ ನೋಟ್ಬುಕ್. ಇಲ್ಲಿ ಒಂದು ಏನು ರಾಂಗ್ ಇದ್ದು ಮತ್ತೊಂದು ರೈಟ್ ಇದ್ದಾಗ ನಾವ್ ಏನ್ ಮಾಡ್ತೀವಿ? ಬಟ್ ಅಂತಕ್ಕಂಥದನ್ನ ಏನ್ ಮಾಡ್ತಾ ಹೋಗ್ತೀವಿ? ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಆ್ಯಂಡ್ ಅಂತಕ್ಕಂಥದ್ದು ಮತ್ತು ಅಂತ ಬರುತ್ತೆ, ಎಟ್ ಅಂತಕ್ಕಂಥದ್ದು ಇನ್ನು ಅಂತ ಬರುತ್ತೆ, ಇನ್ನು ಆರ್ ಅಂತಂದ್ರೆ ಅಥವಾ ಅಂತ ಬರುತ್ತೆ. ಇವ್ಯಾವುದು ಕೂಡ ಇದಕ್ಕೆ ಮ್ಯಾಚ್ ಆಗಲ್ಲ, ಹೌದಾ? ಇಟ್ ಈಸ್ ನಾಟ್ ಅ ಟೆಕ್ಸ್ಟ್ ಬುಕ್ ಬಟ್ ಅ ನೋಟ್ ಬುಕ್. ಒಂದು ರಾಂಗ್ ಇದ್ದು ಮತ್ತೊಂದು ರೈಟ್ ಇತ್ತು ಅಂತ ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ನಾವೇನ್ ಮಾಡ್ತೀವಿ? ಬಟ್ ಅಂತಕ್ಕಂಥ ಏನು ವರ್ಡ್ ಅನ್ನ ಏನ್ ಮಾಡ್ತಾ ಹೋಗ್ತೀವಿ? ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಬಂದಾಗ ಇಲ್ಲಿ ಬಟ್ ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ? ಕಂಜಕ್ಷನ್ ಆಗಿರ್ತದೆ. ಅಂದ್ರೆ ಇಟ್ ಈಸ್ ನಾಟ್ ಅ ಟೆಕ್ಸ್ಟ್ ಬುಕ್, ಓಕೆ, ಅ ನೋಟ್ ಬುಕ್. ಇವ್ ಎರಡು ಸೆಂಟೆನ್ಸ್ ಅನ್ನ ಏನು ಜಾಯಿಂಟ್ ಮಾಡ್ತಕ್ಕಂಥದ್ದು ಯಾವ್ದು ಹೇಳ್ರಿ? ಬಟ್. ಬಟ್ ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ? ಕಂಜಕ್ಷನ್ ಆಗಿರ್ತದೆ. ಓಕೆ, ಅಂಡ್ 38 ಕ್ವೆಶನ್. The opposite of the word active. Active is opposite word of lazy. Active ಅಂತಂದ್ರೆ ಅದರ ಒಂದು ಅಪೋಸಿಟ್ ವರ್ಡ್ ಏನಾಗ್ತದೆ ಹೇಳ್ರಿ? ಲೇಜಿ ಆಗ್ತದೆ. ಹಾಗಾದ್ರೆ ಸ್ಪೀಡ್ ಅಂತಕ್ಕಂಥದ್ದು ಕೂಡ ಆಕ್ಟಿವ್ ಗೆ ಸಿಮಿಲರ್ ಆಗಿರ್ತತಿ, ಸಮಾನಾರ್ಥಕ ಸಿನೋನಿಮ್ ಆಗಿರ್ತತಿ. ಫಾಸ್ಟ್ ಅಂತಕ್ಕಂಥದ್ದು ಕೂಡ ಏನಾಗಿರ್ತತಿ? ಆಕ್ಟಿವ್ ಗೆ ಸಿನೋನಿಮ್ ಆಗಿರ್ತತಿ. ಇನ್ನು ಕ್ವಿಕ್ ಅಂತಕ್ಕಂಥದ್ದು ಕೂಡ ಏನಾಗಿರ್ತದಪ್ಪ ಅಂದ್ರೆ ಆಕ್ಟಿವ್ ಗೆ ಸಿನೋನಿಮ್ ಆಗಿರ್ತದೆ. ಓಕೆ, ಸ್ಪೀಡ್, ಫಾಸ್ಟ್, ಕ್ವಿಕ್ ಇವು ಮೂರು ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ಸೇಮ್ ಮೀನಿಂಗ್ ಅನ್ನ ಏನ್ ಮಾಡ್ತಾವ? ಪ್ರೊಡ್ಯೂಸ್ ಮಾಡ್ತಾವ. ಬಟ್ ಲೇಜಿ ಇಟ್ ಈಸ್ ನಾಟ್ ಅ same meaning. Okay, it is opposite of active. And then next 39 question. 39 question. How nice it is to drive a coach. How nice it is we drive. How nice it is to drive a coach. How nice ಅಂತ ನಾವು ಏನ್ ಮಾಡ್ತೀವಿ? ಎಕ್ಸ್ಪ್ರೆಸ್ ಅನ್ನ ಮಾಡ್ತೀವಿ. ಓಕೆ, ನಮ್ಮ ಒಂದು ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಅನ್ನ ಮಾಡ್ತೀವಿ ಅಂತಂದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಕ್ ಅನ್ನ ಹಾಕಿರ್ತೇವೆ ನಾನು ಕನ್ನಡದೊಳಗೆ ಹೇಳಿದ್ದೆ. ಸೊ ಇದನ್ನ ನಾವೇನಂತ ಕರಿತೀವಿ? ಭಾವಸೂಚಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕರಿತೀವಿ. ಓಕೆ, ಅದೇ ರೀತಿಗೆ ನಾವು ಇಂಗ್ಲಿಷ್ ಒಳಗೆ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಎಕ್ಸ್ಕ್ಲೈಮೇಟರಿ ಮಾರ್ಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸ್ಕ್ಲೈಮೇಟರಿ ಮಾರ್ಕ್ ಅಂತ ಕರಿತೀವಿ. ಓಕೆ, ಹಾಗೆ ಎಕ್ಸ್ಕ್ಲೈಮೇಟರಿ ಮಾರ್ಕ್ ಅನ್ನ ಇಲ್ಲಿ ಹಾಕಿದ್ದಾರೆ ಅಂತಂದ್ರೆ ಸೊ ಇದು ಯಾವ ಸೆಂಟೆನ್ಸ್ ಆಗಿರ್ತದೆ ಹೇಳಿ? ಎಕ್ಸ್ಕ್ಲೈಮೇಟರಿ ಸೆಂಟೆನ್ಸ್ ಆಗಿರ್ತದೆ. ಒಂದ್ ವೇಳೆ ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಿದ್ರೆ ಅದೇನಾಗಿರ್ತತಿ? ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿರ್ತದೆ. ಫುಲ್ ಪಾಯಿಂಟ್ ಅನ್ನ ಇಟ್ಟರೆ ಅದೇನಾಗಿರ್ತದೆ ಹೇಳ್ರಿ? ಅಸರ್ಟಿವ್ ಸೆಂಟೆನ್ಸ್ ಆಗಿರ್ತದೆ. ಇನ್ನು ಇಂಪರೇಟಿವ್ ಸೆಂಟೆನ್ಸ್ ಅಂತ ಬಂದಾಗ ಯಾವ್ದಾದ್ರು ಕಮಾಂಡ್ ಅನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ, ಓಕೆ, ಕಮಾಂಡ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅನ್ನ ಏನ್ ಮಾಡ್ತೀವಿ? ಬಳಕೆಯನ್ನ ಮಾಡ್ತೀವಿ. ಓಕೆ, ಕೆಲವೊಂದ್ಸಲ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಮಾರ್ಕ್ ಅನ್ನು ನೋಡಿನೂ ಸಹಿತ ನೀವು ಯಾವ ಸೆಂಟೆನ್ಸ್ ಅಂತೇಳಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈ ರೀತಿ ಬಂದ್ರೆ, ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಬಂದ್ರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಬಂದ್ರೆ ಇದು ಎಕ್ಸ್ಕ್ಲೈಮೇಟರಿ ಸೆಂಟೆನ್ಸ್. ಅಂಡ್ ಅಸರ್ಟಿವ್ ಸೆಂಟೆನ್ಸ್ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಫುಲ್ ಸ್ಟಾಪ್ ಇರ್ತದೆ. ಇನ್ನು ಅದೇ ರೀತಿಯಾಗಿ ಇಂಪರೇಟಿವ್ ಸೆಂಟೆನ್ಸ್ ಕೂಡ ಏನಾಗಿರುತ್ತೆ? ಕಡ್ಡಾಯ ವಾಕ್ಯ ಮೀನ್ಸ್ ಯಾವ್ದಾದ್ರು ಕಮಾಂಡ್ ಅನ್ನ ಕೊಡ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ? ಇಂಪರೇಟಿವ್ ಸೆಂಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಅಂಡ್ ದೆನ್ 40 ಕ್ವೆಶನ್. ನಂದಿನಿ ವಾಸ್. ಇದನ್ನು ಕೂಡ ಏನಾಗಿರ್ತತಿ ಅಂತಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇರ್ತಕ್ಕಂಥ ಪ್ರಶ್ನೆನ ಆಗಿರ್ತಾವೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ಬಂದಿರ್ತಕ್ಕಂಥ ಪ್ರಶ್ನೆಗಳು, ನೇರವಾಗಿ ಬಂದಿರ್ತಕ್ಕಂಥ ಪ್ರಶ್ನೆಗಳು ಎಷ್ಟಿದಾವಪ್ಪ ಅಂದ್ರೆ 3 ಅದಾವ. ಓಕೆ, ಉಳಿದಿದ್ದೆಲ್ಲವೂ ಕೂಡ ಏನಾಗಿರ್ತಾವಪ್ಪ ಅಂದ್ರೆ ಗ್ರಾಮರ್ ರಿಲೇಟೆಡ್ ಆಗಿರ್ತಾವೆ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಈ ರೀತಿ ತರಗತಿಗಳನ್ನ, ಗ್ರಾಮರ್ ರಿಲೇಟೆಡ್ ತರಗತಿಗಳನ್ನ ನಾವು ಪ್ರತಿನಿತ್ಯ ನೋಡ್ತಾ ಹೋದಾಗ ನಮ್ಗೆ ಏನಾಗ್ತದೆ? ಒಂದು ಐಡಿಯಾ ಬರ್ತದೆ. ಆಲ್ರೆಡಿ ನೀವು ನಿಮ್ಮ ಕ್ಲಾಸ್ ಒಳಗೆ ತಿಳ್ಕೊಂಡಿರ್ತೀರಿ. ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಈ ರೀತಿ ತರಗತಿಗಳನ್ನ ನೋಡ್ಕೊಂಡ್ರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಬೇಕು ಅಂತ ಬಂದಾಗ ನಾವು ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳ್ತಾ ಇರ್ತೀವಿ. ನೀವು ಪ್ರತಿದಿನ ಕಂಟಿನ್ಯೂಸ್ ತರಗತಿಗಳನ್ನ ನೋಡ್ಕೊಂಡ್ರಿ, ಪದೇ ಅದೇ ತರಗತಿಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಈಸಿಯಾಗಿ ಏನ್ ಮಾಡ್ಬೋದು? ಬಿಡಿಸ್ಬೋದು. ಓಕೆ, ಹಾಗಾದ್ರೆ ನಂದಿನಿ ವಾಸ್ ಬ್ರದರ್ ಆಫ್ ಮೋಹನ್, ಡಾಟರ್ ಆಫ್ ಕಾಮಧೇನು, ಸನ್ ಆಫ್ ವಶಿಷ್ಠ, ಮದರ್ ಆಫ್ ಕೌಶಿಕ್. ಓಕೆ, ಹಾಗಿದ್ರೆ ನಂದಿನಿ ವಾಸ್ ಡಾಟರ್ ಆಫ್ ಕಾಮಧೇನು. ಓಕೆ, ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅಂಡ್ ನೆಕ್ಸ್ಟ್ ಓಕೆ, ಸೆಕ್ಷನ್ ವಿಭಾಗ 3ರಲ್ಲಿ ಗಣಿತ ವಿಷಯಕ್ಕೆ ಅಂತ ಬಂದಾಗ ಗಣಿತದಲ್ಲಿನೂ ಕೂಡ ಏನಾಗಿರ್ತಪ್ಪ ಅಂತಂದ್ರೆ 41ರಿಂದ
60ರವರೆಗೂ ಏನಾಗಿರ್ತಾವಪ್ಪ ಅಂದ್ರೆ ಪ್ರಶ್ನೆಗಳು ಇರ್ತಾವೆ. ಸೊ ಇಲ್ಲಿನೂ ಕೂಡ ಮುಂದಿನ ತರಗತಿ ಒಳಗೆ ನಾನು ಏನು ಮಾಡ್ತಾ ಹೋಗ್ತೇನೆ ಅಂದ್ರೆ ಈ ಪ್ರಶ್ನೆಗಳ ಪತ್ರಿಕೆಯನ್ನು ಬಿಡಿಸಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗೋದ್ರಿಂದ ನಿಮಗೂ ಕೂಡ ನೋಡೋದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಉಳಿಯೋದಿಲ್ಲ. ನಿಮ್ಮ ಫೋಕಸ್ ಏನಾಗಿರ್ತೈತಿ ಲೋ ಇರ್ತೈತಿ. ಸೊ ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತೇನಪ್ಪ ಅಂದ್ರೆ ವಿಡಿಯೋನ ಕಟ್ ಮಾಡಿ 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 ತರಗತಿಗಳನ್ನ ಏನು ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ ವಿದ್ಯಾರ್ಥಿಗಳೇ, ಇನ್ನೂ ಕೂಡ ಯಾರಾದರೂ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಚ್ಚು ಹೆಚ್ಚು ಜನಕ್ಕೆ ಏನು ಮಾಡಿರಿ ಶೇರ್ ಮಾಡಿರಿ. ಓಕೆ, bye. Thank you.